ಹೇ ವೀರರಮಣಿ, ನೀನು ವೀರನ ರಮಣಿ, ನೀನು ಅಸಮಾಧಾನಗೊಳ್ಳುವುದರಲ್ಲಿ ಅರ್ಥ ಇಲ್ಲ. ನಿನ್ನ ಯಜಮಾನ ಹೋರಾಟದಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾನೆ. ಯುದ್ಧ ಮಾಡ್ತಾ ಇರುವಾಗಲೇ ಪ್ರಾಣ ಬಿಟ್ಟಿರುವುದು. ಏನೋ ರೋಗದಿಂದ, ಅಸಹಾಯಕತೆಯಿಂದ, ಅಥವಾ ತನಗೆ ಬದುಕಲಿಕ್ಕೆ ಇಷ್ಟ ಇಲ್ಲದೆ ನಾಲಿಗೆಯನ್ನು ಹೊರಗಾಕಿ ಕತ್ತರಿಸ್ಕೊಂಡು ಅಥವಾ ಕುತ್ತಿಗೆ ಮೇಲೆ ಸಿಕ್ಕಿಸ್ಕೊಂಡು ಪ್ರಾಣ ಬಿಟ್ಟದ್ದಲ್ಲ. ಅವನು ಯುದ್ಧದಲ್ಲಿಯೇ ಪ್ರಾಣವನ್ನು ಬಿಟ್ಟಿದ್ದಾನೆ. ಅದರಿಂದಾಗಿ ಮಾ ವಿಮತಿಂ ಕುರುಶ್ವ, ತಪ್ಪು ಯೋಚನೆ ಮಾಡಬೇಡ. ಏನೇ ಒಂದು ಸಣ್ಣ ಘಟನೆ ನಡೆಯುವುದಿದ್ರೂ ಕೂಡ ವಿಧಾತ್ರ, ಮೊದಲೇ ಒಂದು ವಿಧಿ ಲಿಖಿತ ಹೀಗಿರುತ್ತೆ, ಅದರ ಪ್ರಕಾರ ಸುಖವಾಗಲಿ ದುಃಖವಾಗಲಿ ನಡೆಯುವುದು ಹೊರತು ನಾನು ನೀನು ಇನ್ಯಾರೋ ಒಂದು ಕಾರಣ, ಅದೆಲ್ಲ ಒಂದೊಂದು ನಡುವಿನಲ್ಲಿ ಬರುವ ಯಜ್ಞದಲ್ಲಿ ಹಾಕುವ ಸಮಿಧೆ ಇದ್ದ ಹಾಗೆ. ಒಂದೊಂದು ಸಮಿಧೆಯೂ ಕೂಡ ಉರುವಲಾಗಿ ಕಾಣುತ್ತೆ, ಆದರೆ ಬೆಂಕಿ ಆ ಸಮಿಧೆ ಹಾಕದೇ ಇದ್ರೆ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಬೆಂಕಿ ಎಲ್ಲಿಯಾದರೂ ಒಂದು ಕಡೆ ಇರುತ್ತೆ. ಇಲ್ಲಿ ಬೆಳಗುವುದಕ್ಕೆ ಈ ಸಮಿಧೆಯ ಉಪಯೋಗವನ್ನು ಆ ಯಜ್ಞಕುಂಡ ಬಳಸಿಕೊಳ್ಳುತ್ತೆ. ಹೇಗೋ ಹಾಗೆ ಸರ್ವೋ ವಿಹಿತ ವಿಧಾತ್ರ ತಂಚೈವ ಸರ್ವಂ ದುಃಖ ಸುಖ ದುಃಖ ಯೋಗಂ, ಸುಖವಾಗಲಿ ದುಃಖವಾದ ಯೋಗ ಅಂತ ಅನ್ನೋದು, ಸಂಬಂಧ ಅನ್ನೋದು ನಮಗೆ ಕಲ್ಪಿಸುವುದು ವಿಧಾತ್ರ, ಅದು ವಿಧಿಯಿಂದಲೇ ಆಗುವಂಥದ್ದು. ಹೀಗೆ ಹೇಳಿ ಇದೇ ರೀತಿ ಈ ಘಟನೆಯು ಇಲ್ಲಿ ನಡೆದಿದೆ. ನೀನು ಅದಕ್ಕೆ ನಿನ್ನ ಪರಿತಾಪವನ್ನು ಒಡ್ಡುವುದು ಅಥವಾ ಇನ್ಯಾರದ್ರ ಬಗ್ಗೆ ನೀನು ವ್ಯಥೆ ಪಡುವುದು, ಇದು ಯಾವುದಕ್ಕೂ ಅರ್ಥ ಇಲ್ಲ. ಅದರಿಂದಾಗಿ ಪ್ರೀತಿಂ ಪರಾಂ ಪ್ರಾಪ್ಸ್ಯಸಿ ತಾಂ ತೈವ ಪುತ್ರಸ್ತುತೆ ಪ್ರಾಪ್ಸ್ಯತಿ ಯೌವರಾಜ್ಯಂ, ನೀನು ಜೊತೆಗಿದ್ದರೆ ಉಳಿದವರಿಗೂ ಧೈರ್ಯ, ನಿನ್ನ ಮಗನಿಗೂ ಯೌವರಾಜ್ಯ ಸಿಗುತ್ತೆ, ಅವನು ನೆಮ್ಮದಿಯಾಗಿ ನಮ್ಮಮ್ಮ ಇದ್ದಾಳೆ ಅಂತನ್ನುವ ಪ್ರೀತಿಯಿಂದ ಮುಂದಿನ ಕಾರ್ಯವನ್ನು ನಿರ್ವಹಿಸ್ತಾನೆ. ಸರಿ, ನೀನು ದುಃಖ ಆಯಿತು ಅಂತ ನೀನು ಪ್ರಾಣ ಬಿಡು. ಮಕ್ಕಳು ಅಪ್ಪ ಅಮ್ಮ ಇಬ್ಬರೂ ಇಲ್ಲ, ನಾನೇನು ಬದುಕುದು ಅಂತ ಅದು ಅಕಸ್ಮಾತ್ ಡಿಪ್ರೆಷನ್ ಹೋದು, ಅದು ಹೋಯ್ತು. ಒಂದು ಸಂತತಿಯೇ, ಒಂದು ವಂಶವೇ ನಾಶ ಆಗೋ ಹಾಗತ್ತೆ ಒಬ್ಬರು ಮಾಡಿದ ದುಡುಕಿನ ಕೆಲಸದಿಂದ. ಹಾಗಾಗಿ ಪ್ರಾಣ ಬಿಡುವುದರಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಆಯಿತು, ಈಗ ಪ್ರಾಣ ಬಿಟ್ಟರೆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತಾ? ಏನು ಬದಲಾಗುವುದಿಲ್ಲ. ನಿನಗೆ ಈ ಸಮಸ್ಯೆ, ನಮ್ಮ ಒಂದೇ ಒಂದು ಯೋಚನೆ ಏನು ಅಂತಂದರೆ, ಈಗಿನ ಪರಿಸ್ಥಿತಿಯಿಂದಂತೂ ಪಾರಾಗ್ಬೋದಲ್ವಾ. ಪ್ರಾಣ ಬಿಡುವುದು ಅಂತಂದರೆ ಎರಡು ತಪ್ಪಾಗುತ್ತೆ. ಒಂದು, ನಾವು ತೆಗೆದುಕೊಂಡು ಬಂದದ್ದಲ್ಲ ಶರೀರ, ದುಡ್ಡು ಕೊಟ್ಟು ಸಂಪಾದನೆ ಮಾಡಿದ್ದಲ್ಲ, ಬಂದಿದೆ, ದೇವರು ಕೊಟ್ಟಿದ್ದಾನೆ, ಕಣ್ಣು ಮೂಗು ಬಾಯಿ ಎಲ್ಲ ಇಂದ್ರಿಯಗಳು ಚೆನ್ನಾಗೇ ಇದೆ, ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದನ್ನು ಸದುಪಯೋಗ ಮಾಡಲಿಲ್ಲ ಅನ್ನೋದು ಒಂದು ತಪ್ಪು. ದೇವರು ಕೊಟ್ಟದ್ದು ಅದರಿಂದಾಗ ಅದರ ಮೇಲೆ ಅಧಿಕಾರ ಇಲ್ಲ ಅನ್ನೋದು ಎರಡನೇ ಸಮಸ್ಯೆ. ಮೂರನೇದ್ದು, ಅದನ್ನು ಸದುಪಯೋಗ ಮಾಡಿಕೊಳ್ಳದೆ ಹತ್ಯೆ ಮಾಡಿಕೊಂಡ್ರೆ ಆ ಅಧಿಕಾರವನ್ನು ಭಗವಂತನಿಂದ ಕಿತ್ತುಕೊಂಡ ತಪ್ಪು.